ಅಯ್ಯೋ ನನ್ನ ಅದೃಷ್ಟವಂತ ಮಗುವೇ, ನೀನು ಎಂತ ಅದೃಷ್ಟ ಮಾಡಿದ್ಯಾ ಅಂತಂದ್ರೆ ಅಷ್ಟೊಂದು ಅದೃಷ್ಟ ಏನಿಯ ಮಾಡಿದ್ಯಾ ಕಣಪ್ಪೋ. ನಿನ್ನಿಂದ ಇವಾಗ ನಿಧಿ ನಿಧಿ ನಾವಿರೋ ಜಾಗಕ್ಕೆ ಏನಿಯ ಬರ್ತದಂತೆ ಸ್ವಾಮೀಜಿ ಹೇಳವ್ರೆ. ಇದೆಲ್ಲ ಗಂಡು ಮಗುನಿಂದ ಸಾಧ್ಯ, ಇನ್ನು ಅವಾಗ ತಾನೇ ಹುಟ್ಟಿರೋ ಗಂಡು ಮಗುವಿಂದನೇ ಸಾಧ್ಯ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಹೇಳಿದ್ರು. ನೀನೇನು ಜಾಸ್ತಿ ಹೇಳಕ್ ಹೋಗ್ಬೇಡ, ನಾನು ನಿನ್ಗೆ ಏನು ಮಾಡೋದಿಲ್ಲ ಕಣಪ್ಪ. ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಕರ್ಕೊಂಡು ಬಂದ್ಬಿಡ್ತೀನಿ. ನಿಧಿ ಎಲ್ಲೈತಿ ಅಂತ ಹೇಳ್ಬಿಟ್ಟು ನೀನು ಮುಖ ಅಂತ ತಿಳ್ಕೊಬೋದಂತೆ, ಸರಿನಾ? ಆಮೇಕಿಂದ ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅಮ್ಮಂತಾಗ ಬಿಟ್ಬಿಡ್ತೀನಿ. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು. ಆಮೇಕಿಂದ ಏನಮ್ಮ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಎಲ್ಗೋ ಕರ್ಕೊಂಡು ಹೋಯ್ತಾಳೆ ಅಂತ ಹೇಳ್ಬಿಟ್ಟು ನೀನೇನು ಬೇಜಾರಾಗಕ್ಕೆ ಹೋಗ್ಬೇಡ ಕಣಪ್ಪ. ಹಿಂಗೆ ಕರ್ಕೊಂಡೋಗಿ ಹಂಗೆ ಕರ್ಕೊಂಡು ಬಂದ್ಬಿಡ್ತೀನಿ. ಮುದ್ದು ಮುದ್ದು ಕಂದ ಅಲ್ವಾ ನೀನು? ನಾನು ನಿಂಗೆ ಏನಾಗ್ಬೇಕು ಹೇಳು? ನಾನು ನಿಂಗೆ ಅತ್ತೆ ಆಗಬೇಕು ಕಣಪ್ಪೋ, ಅತ್ತೆ ಆಗಬೇಕು. ನಾನು ಇವಾಗ ಏನಾರನ ನನಗೇನಾದ್ರೂ ಒಂದು ದೊಡ್ಡ ದೊಡ್ಡ ಕೊಪ್ರಿಗೆ ಏನಾದ್ರು ನಂಗೆ ನಿಧಿ ಸಿಕ್ಬಿಟ್ರೆ ನಿಂಗೂ ಒಂದು ಕಾಯನ್ನು ಕೊಡ್ತೀನಿ. ಶಾರದಾ, ಏನ್ರಿ? ಲೇ ಶಾರದಾ, ಇದೇನೇ ಮಾಡ್ತಾ ಇದೀಯಾ? ನನ್ನ ತಂಗಿ ಮಗನ ಹೊತ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಲೋಪರ್? ಮಗಿ ನಿಲ್ಗೆ ಎತ್ಕೊಂಡು ಹೋಯ್ತಿದ್ಯಾ? ಕೆರೆ ತಗೊತ್ಕೊಂಡ್ಬಿಟ್ಟಿದ್ಯಲ್ಲ, ಕೆರೆಗೆ ಏನಾರು ತೊಳ್ಬಿಟ್ಟು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟ ಏನು? ಲೇ, ನಮಗೂ ಮಕ್ಕಳಾಯ್ತವೆ, ಹಂಗಂತ ಕಂಡೋರ್ ಮಕ್ಳು ತಗೊಂಡ್ಬಿಟ್ಟು ಸಾಯಿಸ್ಬಿಟ್ರೆ ನಿಂಗೆ ಏನ್ಲೇ ಬರ್ತದ ಲಾಭ? ನಿಂಗೆ ಏನ್ಲೇ ಬಂದು ಒಡ್ರೋಗ? ಅಲ್ಲಿ ನನ್ನ ತಂಗಿ ನಮ್ಮಮ್ಮ ಎಲ್ಲನೂ ಹುಡುಕ್ತಾವ್ರೆ. ಆಸ್ಪತ್ರೆ ತುಂಬ ಮಗ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ನೀನು ಒತ್ಕೊಂಡು ಹಿಂಗೆ ಬಂದ್ಬಿಟ್ಟಿದ್ಯಲ್ಲ ಮನೆಯಾಳಿ. ನೋಡೆ, ಸುಮ್ಕೆ ಮಗ ಕೊಡಿಲಿ ಮಗನ. ಅಯ್ಯ ನಾನೇನು ಮೊಗಿನೇನು ಸಾಯಿಸಕ್ಕೇನು ಬಂದಿಲ್ಲ, ಸುಮ್ಕಿದ್ರಾಯ್ತು. ಏನು ಮೊಗಿ ನಾನು ಸಾಯಿಸ್ಬಿಡ್ತೀನಿ ನಂಗೆ ಹೇಳ್ತಿರಲ್ಲ. ನಾನು ಈ ಮೊಗಿ ಮುಖಾಂತರ ನಿಧಿ ನಮ್ಮ ತಕ್ಕೇನಿಯ ಬೋರ್ಸೋದು ಹೆಂಗೆ ಅಂತ ಹೇಳ್ಬಿಟ್ಟು ಕೊಲ್ತ್ಕೊತಾ ಇವ್ನಿ. ನಿಮಗೆ ಗೊತ್ತಿಲ್ಲ, ನಾನು ನಮ್ಮೂರು ಸ್ವಾಮೀಜಿ ಒಬ್ಬವನೇ. ಆ ಅಪ್ಪಂಗೆ ನಾನು ಹೇಳಿದ್ದೆ ಹಿಂಗೆ ನಿಧಿ ನೋಡಿದ್ದೀನಿ, ಆದರೆ ಅದ್ರ ತುಂಬ ದೆಯ್ಯಗಳವೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೇಳಿದ್ದೆ ನಾನು. ಅದಕ್ಕೆ ಅಪ್ಪ ಅವಾಗ ಹುಟ್ಟಿನ ಮಕ್ಕಳನ್ನ ತಗೊಂಡ್ಬಿಟ್ರೆ ಎಳೆ ಮಕ್ಕಳನ್ನ ನಿಧಿ ಎಲ್ಲೈತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅದಕ್ಕೇನೆಯ ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ಹೆಂಗಿದ್ರು ಅವಾಗ ತಾನೆ ಹುಟ್ಟಿರೋದು ನಿನ್ನ ತಂಗಿ ಮಗನೇ ತಾನೆ. ಅದಕ್ಕೆ ಒತ್ಕೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಸ್ವಾಮೀಜಿಗೆ ಹಂಗೇನೆ ತಗೊಂಡ್ಬಿಟ್ಟು ಅಲ್ಲೇ ಇಕ್ಬಿಡ್ತೀನಿ ಹೇಳಿ. ನಾನೇ ನಮ್ಮ ಮಗಿನೇನು ಒತ್ಕೊಂಡು ಹೋಗ್ಬಿಡಕ್ಕಿಲ್ಲ. ಇದೊಳ್ಳೆ ಹೆಂಗೆ ಹೇಳ್ತೀರಾ ನೋಡಿ. ನಿಧಿ ನೋಡಿದ್ರಲ್ಲ ಅವತ್ತು ಎಷ್ಟು ದೊಡ್ಡ ನಿಧಿ, ಅದೆಲ್ಲ ನಮ್ಮ ಮುಂದಕ್ಕೆ ಏನಿಯ ಬರ್ತದೆ, ನಿಮ್ಗೇನು ಗೊತ್ತಾಗಕ್ಕಿಲ್ಲ. ಇತ್ಲಾಗ ಬನ್ನಿ ಸುಮ್ಕೆ ನೆನೆಯ. ನಾನು ಹೋಗ್ತೀನಿ ಸ್ವಾಮೀಜಿ ತಕ್ಕೆ. ಲೇ ಶಾರದಾ, ಬ್ಯಾಡ್ವೇ ಸ್ವಾಮೀಜಿ ಗಿಮಿಚಿ ಅಂತ ನಂಬೋದು ಬ್ಯಾಡ್ವೇ. ನನ್ನ ಮಾತು ಕೇಳೋ, ಏನಾರ ಹೊಸಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಜೀವನ ಪೂರ್ತಿ ಕೆಟ್ಟ ಕೆಡ್ದಾಗ ಮಾತುಗಳು ಕೇಳಬೇಕಾಯ್ತದೆ. ನನ್ನ ಮಾತು ಕೇಳು, ಇನ್ನೂ ಎಳೇ ಗೂಸು ಬರೀ ಮೈಯಾಗೇನೆ ಹಿಂಗೆ ಕರ್ಕೊಂಬಂದ್ಬಿಟ್ಟು ಈಚೆ ಕಡೆ ಎಲ್ಲ ಅಡ್ಡಾಡಿಸ್ತಿದ್ಯಲ್ಲ. ನಿಂಗೆ ನಮ್ಮ ಮಾನ ಮರ್ವದಿ ಐತೇನೆ ನಿಂಗೆ? ನಿನ್ನ ದುಡ್ನಾಸೆಗೋಸ್ಕರ ಎಳೆ ಮಗ ನೋಡಿಲ್ಲ ಅದನ್ನ ಹೆಂಗೆ ಕರ್ಕೊಂಬಂದಿದ್ಯಾ ಕಣ್ಲೆ. 2 ದಿನದ ಪಾಪು ನಿಂಗೆ ಎತ್ಕೊಂಡು ಬಂದ್ಬಿಟ್ರೆ ಕತೆ ಹೇಳು. ನೋಡಿ ಕೊಡಿಲಿ ಮಗನ, ಕೊಡು. ನನ್ನ ತಂಗಿ ತಗ್ಬಿಟ್ಬಿಟ್ಟು ತೆಪ್ಪಾಯ್ತು ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ, ಬಿಡು. ನಿನ್ಗೆ ಸಾವುಕಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಂಗೆ ಯಾವ್ದ್ರಾಗೂ ತಲೆ ಇಲ್ವಾ? ನಿಂಗೆ ಸಾವುಕಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಂಗೆ ತಲೆ ಇಲ್ವೇ ನಿನ್ಗೆ? ಈ ಮಗು ನಾನೇ ಸಾಯಿಸ್ತೀನಿ ಅಂತ ಹೇಳ್ತಾ ಇವನ ತಗೊಂಡೋಗ್ಬಿಟ್ಟು ಸ್ವಾಮೀಜಿ ತಕ್ಕ ಹಂಗೆ ತಗೋಬತ್ತೀನಿ ಅಂತ ಹೇಳ್ತಾ ಇದೀನಲ್ವಾ? ಅಯ್ಯಯ್ಯ ಒಳ್ಳೆ ಹೆಂಗ್ ಆಡ್ತೀರಾ ನೀವು ಅಂತ ಹೇಳಿದ್ರೆ ಸುಮ್ಮನೆ ಇತ್ಲಾಗ ಬನ್ನಿ. ನಾವು ಕೋಟ್ಯಾಧೀಶ್ವರ ಯಾವಾಗ ಸಾವಕತಿ ಆಗದ್ ಯಾವಾಗ? ನಿಮ್ಮಿಂದ ನನ್ಗೆ ಏನು ಆಸೆನೂ ನೆರವೇರಿಸಲಿಲ್ಲ. ಒಳ್ಳೆ ದರಿದ್ರು ಗಂಡ ಸಿಕ್ಬಿಟ್ಟ. ಮಾಡೋದಕ್ಕನ ಸುಮ್ಮನೆ ಬಿಡ್ತೀಯಾ? ನಿನ್ನ ಕೈಲಂತೂ ಮಾಡೋಕ್ಕಾಗಲ್ಲ. ಮಾಡೋದು ನನ್ನ ನೋಡಿ ಖುಷಿ ಪಡು. ಅಯ್ಯೋ ಶಿವನೇ, ಇವಳು ಏನು ಮಾಡ್ತಾಳೋ ಏನು ಕತೆನೋ. ಅಯ್ಯೋ ನಾ ಕಾಣೆ, ದೇವ್ರೇ ನೀನೇ ಕಾಪಾಡಬೇಕು. ಈಗ ಸುಮುಂಗೆ ನನ್ನ ಗೊತ್ತಾಯಿತು. ಸುಮುಂಗೆ ಅಂದರೆ ನನ್ನ ತಂಗಿಗೆ ಅಷ್ಟೇ ಕತೆ ಮುಗಿಸ್ಬಿಡ್ತಾಳೆ. ಅವಳ ಮನೆಗೆ ನೀಯ ಬಿಟ್ಟಿಗಿದ್ದೀವಿ. ಇನ್ನು ಈ ವಿಷಯ ಗೊತ್ತಾದರೆ ಇನ್ನೇನು ಮನೆಗೆ ಇರಿಸ್ಕೊಂತಾಳ? ಚೊಪ್ಪಳೆಗಳು ಈಚೆ ಕಡೆಗೆ ಆಗ್ತಾಳೆ. ಈ ಶಾರದಿಗೆ ಯಾಕಪ್ಪ ಇಂಥ ದುಡ್ಡಿನ ಬುದ್ಧಿ ಕೊಟ್ಟೆ? ಇವಳಿಗೆ ನಮ್ಮ ಮಮತಾನೆ ಎಷ್ಟೋ ವಾಸಿಯಾಗಿದ್ಲು ದೇವ್ರೇ. ಲೇ ಶಾರದಿ ನನ್ನ ಮಾತು ಕೇಳಿ. ಆ ಮಾತು ಕೇಳಿ ನನ್ನ ಮಾತಲ್ಲಿ ಹೋಗಿದ್ರೆ ಸ್ವಾಮೀಜಿ ಏನೇನು ಮಾಡ್ಬಿಟ್ಟು ಮೊಗಿಗೆ ಏನೇನ ಮಾಡ್ಬಿಟ್ಟು ಅನ್ಕಂಡ್ಲೆ, ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಅನ್ಕಂಡ್ಲೆ. ನನ್ನ ಮಾತು ಕೇಳೆ ರೀ. ಒಸಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಅಯ್ಯಯ್ಯ ಯಾವುದಕ್ಕೂ ಸಹಾಯ ಮಾಡಕ್ಕಿಲ್ಲ. ಎಂಡ್ರು ಅಂತೀರಾ ಪೀರುತಿ ಅಂತ. ಯಾವುದೂ ಸಹಾಯ ಮಾಡಕ್ಕಿಲ್ಲ ನೀವಂತೂ. ಲೇ ಸಹಾಯ ಎಲ್ಲನೂ ಒಳ್ಳೆ ಕೆಲ್ಸಕ್ಕೆ ಮಾಡಬೇಕು. ಹಿಂಗೆಲ್ಲನೂ ಮಗು ಬಂದ್ಬಿಟ್ಟು ಮಾಟ ಮಂತ್ರ ಅಂದರೆ ಯಾರೇ ಮಾಡ್ತಾರೆ? ನನ್ನ ತಂಗಿ ಮಗ ಕಂಡ್ಲೆ. ಲೇ ಬಿಟ್ಬಿಡೆ. ನೋಡಿ ನಾನು ಬಿಡಕ್ಕಿಲ್ಲ. ನಾನೇನು ಅನ್ಕೊಂಡಿದ್ದೀನೋ ಅದನ್ನೇನಿಯ ಮಾಡೋದು ಗೊತ್ತೀರಾ? ನೀವು ಬೇಕಾ ಸ್ವಾಮೀಜಿ ತಕ್ಕ ಬನ್ನಿ, ಅಲ್ಲಿ ಕುಂತ್ಕೊಳ್ಳಿ. ಸ್ವಾಮೀಜಿ ನಿಧಿ ಏನೋ ಐತೆ ಅಂತ ಹೇಳ್ಬಿಟ್ಟು ನೋಡಿ, ನಾವು ಇರೋ ಹತ್ರನೇ ನಿಧಿ ತೋರಿಸ್ತಾನೆ. ಕುಂತ್ಕೊಳ್ಳಿ. ಸರಿ, ಮಗಿಗೆ ಏನೋ ಆಗಕ್ಕೆ ನಾನು ಬಿಡಕ್ಕಿಲ್ಲ. ನಾನು ನಿನ್ನ ಜೊತೆ ನೀನು ಬರ್ತೀನಿ. ನೋಡಿ ಅದು ಏನು ಹೇಳ್ತಾನೋ ಸ್ವಾಮೀಜಿ. ಈ ವಿಚಾರ ನನ್ನ ನಿನ್ನ ಮಧ್ಯೆ ಮಾತ್ರ ಇರಬೇಕು, ಬೇರೆ ಕಿವಿಗೆ ಬಿತ್ತು ಅಷ್ಟೇ ಕತೆ. ಸರಿ ಬಿಡೆ, ಯಾರಿಗೂ ಹೇಳಕ್ಕಿಲ್ಲ. ಹೇಳಿದ್ರೆ ನಮ್ಮನೆ ಹುಟ್ಟಿಲ್ಲ ಅನ್ಸಕ್ಕಿಲ್ವಾ? ನೋಡಿ ಲೇ ಶಾರದಿ, ಈ ಅಪ್ಪು ನೋಡ್ರಿ ಯಾಕೋ ಭಯ ಆಯ್ತದೆ. ಇದೇನೇನೋ ಮಾಡ್ತಾವ್ ಕಣ್ಲೆ. ಬೇಡ ಕಣ್ಲೆ, ನನ್ನ ಮಾತು ಕೇಳು, ಹೊಂಟೋಗ್ಬಿಡೋಣ ಬಾ. ನಮ್ಗಿದೆಲ್ಲ ಯಾಕೆ ಬೇಕು? ನಿಧಿ ಪದಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಾ ಸುಮ್ಕೆನೆ ನೀಯಾ. ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಂತೀರಾ? ಸಮರೆ ಓ ಬರ್ಬೇಕು. ಕೂತ್ಕೋ. ಏನು ಬಲಕ್ಕಿ, ನಾನು ಯಾರನ್ನೂ ಕರ್ಕೊಂಬರ್ಬೇಡ ಅಂತ ಹೇಳಿದ್ದೆ ತಾನೆ? ಹೊತ್ಯಾಕೆ ಯಾರನ್ನೂ ಕರ್ಕೊಂಡು ಬಂದ್ಬಿಟ್ಟಿದ್ಯ ಜೊತೆಗೆ? ಇವ್ರು ನಮ್ಮ ಯಜಮಾನ್ರು. ನನಗೆ ಯೋನಿಷ್ಟನೋ ಇದವ್ರಿಗಿಷ್ಟ. ಸಮರೆ ನೀವೇ ಹೇಳಿದ್ರಲ್ಲ, ಎಳೇ ಮಗ 3 ದಿನದ ಮಗನ ಕರ್ಕೊಂಡು ಬಂದ್ಬಿಟ್ರೆ ಕರ್ಕೊಂಡು ಬಂದರೆ ನಿನಗೆ ನಿಧಿ ನಿಮ್ಮ ಅಂತಕ್ಕೆ ಹುಡಿಕೊಂಬರಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ, ಇದು ನನ್ನ ಆದ್ನಿ ಮಗ, ಎಳೇ ಮಗ, ಇನ್ನೂ ನೆನ್ನೆ ಹುಟ್ಟಿದ್ದು. ಇವತ್ತಿಗಿನ್ನ 2 ದಿನ ಅಷ್ಟೇ ನೀ ಹಾಗೆ ನೀವು ಒತ್ಕೊಂಡು ಬಂದ್ಬಿಟ್ಟೆ. ನಿಧಿಯ ನೀವು ಅವತ್ತು ಬಂದು ಹೇಳಿದ್ನಲ್ಲ ನಿಮಗೆ, ಅವತ್ತು ಸರಿ ಅಂತ ಹೇಳಿದ್ರಲ್ಲ ನೀವು. ನಿಧಿದಕ್ಕೆ ನೋಡಿ ಕರ್ಕೊಂಬಿಟ್ಟು ಬಂದೀವ್ನಿ.
ಒಳ್ಳೇದು ಒಳ್ಳೇದು. ನೀನು ಇಷ್ಟು ಬೇಗ ಮಗು ತರ್ತೀಯ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇ ಇರಲಿಲ್ಲ. ನನಗೂ ಅಷ್ಟೇ, ನನ್ನ ನಾದಿನಿಗೆ ಇಷ್ಟು ಬೇಗ ಮಗ ಬಿಡ್ತದೆ, ನಮ್ಗೆ ಇಷ್ಟು ಬೇಗ ಸಿಗ್ತದೆ, ನಾವು ತಂದ್ಬಿಟ್ಟು ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನ್ಕೊಂಡೇ ಇರಲಿಲ್ಲ. ಸಮರೆ ನೋಡಿ, ಇನ್ನು ಎಳೆ ಮಗ ದೂರದಿಂದ ಒಂದು ಕಿತ ನೋಡ್ಬಿಟ್ಟು ಇಲ್ಲ ನಿಮ್ಮ ಕೈಗೆ ಏನೇ ಕೊಡ್ತೀನಿ, ಒಂದು ಕಿತ ನೋಡ್ಬಿಟ್ಟು ಬಿರ್ನ ಹೇಳ್ಬಿಡಿ ಎಲ್ಲೈತೆ ಹೆಂಗೆ ಬರ್ತೈತೆ ನಿಧಿ ನಮ್ಮ ತಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ನೀವು ಒತ್ಕೊಂಡು ಹೋಗ್ಬಿಟ್ಟು ಮಗನ ಮೂವತ್ತು ಆಸ್ಪತ್ರೆನಾಗ ಏನಿಯ ಮಲಗಾಕ್ಬಿಡ್ಬೇಕು. ಇಲ್ಲ ನನ್ನ ನಾದಿನಿಗೆ ಗೊತ್ತಾಯ್ತು ಅಷ್ಟೇನಿಯ ಕತೆ, ನಾನು ಮುಗಿಸ್ಬಿಡ್ತಾಳೆ ಅಷ್ಟೇನಿಯ. ಅದಕ್ಕೆ ಹೊಸಿ ಸರ್ನ ನೋಡ್ಬಿಟ್ಟು ಹೇಳಿದ್ರೆ ಕರ್ಕೊಂಡು ಹೋಗ್ಬಿಡ್ತೀವಿ ಮಗನ. ಅಯ್ಯೋ ಬಾಲಕಿ, ಹಂಗೆಲ್ಲ ಮಗುನ ತಗೊಂಡೋಗಕ್ಕಾಗಲ್ಲ ಬಾಲಕಿ. ಒಂದ್ಸಲ ನೀನು ದೇವ್ರ ಸನ್ನಿಧಿಗೆ ತಂದೆ ಅಂತಂದ್ರೆ ದೇವ್ರಿಗೆ ಅರ್ಪಣೆ ಮಾಡ್ಬಿಡ್ಬೇಕು. ನೀನ್ ಮಗನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕಾಗ್ತತೆ. ಅಯ್ಯೋ ಸ್ವಾಮಿರೇ, ನಾನು ಹೇಳಿಲ್ವೇನೆ ಮಗ ಸುಮ್ಮನೆ ಮಗ ನೋಡ್ಬಿಟ್ಟು ತಗೊಂಡ್ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದೆ. ನಾನು ಹೇಳಿಲ್ವಾ ಅದು ಇದು ಅಂತ ಹೇಳ್ಬಿಟ್ಟು ಬೊಲಿಗಿಲಿ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಡಿಸ್ಕೊಬಿಡ್ತಾರೆ ಕಣ್ಲೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಕೇಳ್ಬೇಕಲ್ವಾ. ನೋಡಿ, ಏನಾರ ಒಂದು ಚೂರು ನನ್ನ ತಂಗಿ ಮಗು ಹೆಚ್ಚು ಕಮ್ಮಿ ಆಯ್ತು, ನೀನೊಂದು ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಕೇಳ್ಬಿಡ್ತೀನಿ ಅಷ್ಟೇ. ಏನಿಯಾ ಎದ್ದೊಳೆ ಮ್ಯಾಕೆ ಎತ್ತು ನಿನ್ನ ಜನ್ಮಕ್ಕೆ ಇಷ್ಟು ಏನಯ್ಯ, ನಿನ್ನೊಂಥರ ಇರೋದ್ರಿಂದ ನೀನಿಯ 3 ಬಿಟ್ಟು ನನ್ನ ಮಕ್ಳು ಇರೋದ್ರಿಂದ ನೀನಿಯ ಇಷ್ಟೊಂದು ಎಲ್ಲ ಕ್ವಾಲಿಗಳಾಗ್ಬಿಟ್ಟು ಏನೇನೋ ಆಗಿರೋದು. ಲೇ ಎದ್ದೊಳೆ ಮ್ಯಾಕೆ, ಹೋಗನ್ ಎದ್ದೊಳೆ. ನೋಡಿ ನಾನೇ ನಿಮ್ಮ ಹತ್ರ ಬರಲಿಲ್ಲ, ನಿಧಿ ಬೇಕು ಅಂತ ಹೇಳ್ಬಿಟ್ಟು ಬಂದವ್ರು ನೀವೇನೇನೆ. ನಿಧಿ ಬೇಕು ಅಂತ ಬಂದ್ಮೇಲೆ ಈಗ ಕೇಳಿದ್ದೆಲ್ಲ ಕೊಡ್ಬೇಕಾಗ್ತತೆ. ನಿಮಗೆ ನಿಧಿ ಬೇಕಾ, ಮಗುನ ಇಲ್ಲಿ ಕೊಟ್ಬಿಟ್ಟು ಹೋಗ್ರಿ. ಇಲ್ಲ ನಿಧಿ ಬೇಡವಾ, ಮಗುನ ಎತ್ಕೊಂಡು ಹೋಗ್ರಿ. ಬಲ್ವಂತ ಏನಿಲ್ಲ ನಮ್ದಂತೂ. ಅಯ್ಯೋ ಸ್ವಾಮಿಯರೇ, ನೀವು ಮಗಿನ ನೋಡ್ಬಿಟ್ಟು ಸುಮ್ಕೇನಿಯ ಮಕ ನೋಡ್ಬಿಟ್ಟು ಹೇಳ್ಬಿಡ್ತೀರಾ ಅಂತ ಅನ್ಕೊಂಡ್ರೆ ನೀವು ಹಿಂಗೆ ಹೇಳ್ತಿದ್ರಲ್ಲ ಸ್ವಾಮಿಯರೇ. ಮಗನ್ ಬಿಟ್ಬಿಟ್ಟು ಹೋಗಕ್ಕಾಯ್ತದ? ಸುಮ್ಕೇನಿಯ ಸಂದಕ್ಕಿರಕಿಲ್ಲ, ಮಗಿ ಮಕನ ಒಂದೇ ಒಂದು ಕಿತ್ತ ನೋಡ್ಬಿಟ್ಟು ಹಂಗೇನಿಯ ಹೇಳಿ. ಅದೇನು ಟಿವಿನ ಹೇಳ್ಬಿಡಕ್ಕೆ ನೋಡ್ಬಿಟ್ಟು ನೋಡವ ಮಗನ ಇಲ್ಲೇ ಬಿಟ್ಟು ಹೋಗ್ಬಿಟ್ರೆ ಚಂದ. ನಿಂಗೆ ನಿಧಿ ಬೇಕು ತಾನೆ, ಸುಮ್ಮನೆ ನನ್ನ ಮಾತು ಕೇಳು. ಈ ಮಗನಿಂದಲ್ಲ ತಾನೆ, ಈ ಮಗನಿಂದ ನಿನಗೇನಾಗಬೇಕು? ನಿನಗೇನು ಆಗಬೇಕಾಗಿಲ್ಲ. ನನ್ನ ಮಾತು ಕೇಳಿ ಸುಮ್ಮನೆ ಮಗನ ಇಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ರೆ ನೀನು ಎಲ್ಲೋ ಹೋಗ್ತೀಯಾ, ಕೋಟ್ಯಾಧೀಶ್ವರಿ ಆಗ್ತೀಯಾ. ಒಂದ್ಸಲ ನೆನಪಿಸ್ಕ, ನೀನು ಕೋಟ್ಯಾಧೀಶ್ವರಿ ಆದರೆ ಹೆಂಗಿರ್ತೀಯ, ರಾಜ ಮರ್ಯಾದೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ ಯೋಚನೆ ಮಾಡಿ ನೋಡು. ಏನಾರ ಬೊಗಿ ಸುದ್ದಿಗೆ ಬಂದೆ, ದುಡ್ಡು ಅಂತ ಹೇಳ್ಬಿಟ್ಟು ಬೊಗಿ ಸುದ್ದಿಗೆ ಬಂದೆ, ಕ್ಯಾರ ಕಿತ್ತೋಗ್ಬಿಡ್ತಾವ ಕಣ್ಲೆ, ಕ್ಯಾರ ಕಿತ್ತೋಗ್ಬಿಡ್ತಾವ. ಈಗಲೇ ಹೇಳಿವ್ನಿ, ಒಂದು ಎಳೆ ಮಗ ಅದು, ಈಗ ತಾನೇ ಭೂಮಿ ನೋಡ್ತಾ ಇರೋ ಮಗ ಅದು. ಆ ಮಗನ ಹೊತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಪಾಠ ಮಂತ್ರ ಅದು ಇದು ಅಂತ ಕುಂತ್ಕೊಂಡಿದ್ಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ದಿರೋದು ಹೆಚ್ಚು. ರೀ ನಿಧಿ ಒಂದ್ಕಿತ ಯೋಚನೆ ಮಾಡ್ರಿ. ನೀವು ಒಂದೇ ಒಂದ್ಕಿತ ಯೋಚನೆ ಮಾಡ್ರಿ. ಮಕ್ಕಳು ಬೇಕಾದ್ರೆ 1000 ಆಯ್ತವ್ರಿ ಒಬ್ರಿಗೆ, ಆದರೆ ನಮಗೆ ನಿಧಿ ಸಿಗಕ್ಕಿಲ್ಲ ರೀ. ಒಂದ್ಕಿತ ಯೋಚನೆ ಮಾಡ್ರಿ. ಈ ಮಗನ ಇಲ್ಲೇ ಬಿಟ್ಟೋಗೋದ್ರಿಂದ ತೊಂದರೆ ಏನೂ ಇಲ್ಲ ರೀ. ಬೇಕಾದ್ರೆ ಇನ್ನೊಂದು ಮಗ ಆಯ್ತದ ನಿಮ್ಮ ತಂಗಿಗೆ. ಯೋಚನೆ ಮಾಡಿ, ಕೋಟ್ಯಾಧೀಶ್ವರಿ ಆಗ ಚಾನ್ಸು ಯಾವಾಗ ಒಂದ್ವೇ ಸಿಗಕ್ಕಿಲ್ಲ ರೀ. ಈಗ ಒಂದ್ಕಿತ ಕೋಟ್ಯಾಧೀಶ್ವರಿ ಆಗ ಚಾನ್ಸ್ ಸಿಕ್ಕೈತೆ ರೀ. ಕೋಟ್ಯಾಧೀಶ್ವರಿ ಆಗ ಚಾನ್ಸ್ ಸಿಕ್ಕೈತೆ ಅಂತ ಹೇಳಿದ್ಮೇಲೆ ಆಗ್ಬೇಕಲ್ವೇನ್ರಿ ಒಂದೇ ಒಂದು ಕಿತ. ನನ್ನ ಮಾತು ಕೇಳಿ, ಬೇಕಾದ್ರೆ ನಿನ್ನ ತಂಗಿಗೆ ಏನು ಗೊತ್ತಾಗಿದ್ದಂಗೆ ಇದು ಮಾಡ್ತೀನಿ. ನಿನ್ನ ತಂಗಿಗೂ ಒಸಿ ಸಿಕ್ತತಲ್ಲ ನಿಧಿ, ಆದರೆ ನಿನ್ನ ತಂಗಿಗೂ ಒಸಿ ಕೊಟ್ಬಿಡ್ತೀನಿ ರೀ. ಯೋಚನೆ ಮಾಡಿ, ನಿನ್ನ ತಂಗಿರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ಬೋದು. ಇದೊಂದೇ ಒಂದು ಮಗುಗೆ ಹಂಗಲ್ಲ, ಅವ್ರೇನು ಸಾಯಿಸ್ತೀನಿ ಅಂತ ಹೇಳ್ತಿಲ್ಲ, ಸುಮ್ಮನೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಂತಾರಂತ ಅಷ್ಟೇನಂತೆ ರೀ. ಒಂದೇ ಒಂದು ಕಿತ ಯೋಚನೆ ಮಾಡ್ರಿ. ಏನಾಗಕ್ಕಿಲ್ಲ, ಯಾವಾಗನ ಬಂದ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಹೋಗ್ಬೋದಲ್ಲ ರೀ ಮಗುನ. ಥೂ ಲೋಪರ್, ನೋಡೇ ಈ ವಿಚಾರದಾಗೆ ಆ ದೇವರೇ ಬಂದ್ಬಿಟ್ಟು ಹೇಳಿದ್ರು ನಾನು ಕೇಳೋಕ್ಕಿಲ್ಲ ಯಾರ ಮಾತು. ನಾನು ಯಾರ ಮಾತು ಕೇಳೋಕ್ಕಿಲ್ಲ. ಮಗ ತಗೊಂಡೋಗ್ಬಿಟ್ಟು ನನ್ನ ತಂಗಿ ಕೊಡೋ ಜವಾಬ್ದಾರಿ ನಂದು ಅಷ್ಟೇನಿಯ. ಥೂ, ನಿನ್ನಂತ ಹೆಂಡ್ತಿನ ಕಟ್ಕೊಂಡಿರೋದಕ್ಕೆ ಇನ್ನೇನು ಮಾಡ್ತೀಯಾ? ನಾನು ಏನಾರ ಒಂದು ಸುಳ್ಳು ಹೇಳ್ಬಿಟ್ಟು ಅಲ್ಲಿ ಎಲ್ಲೋ ಸಿಕ್ತು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಕೊಟ್ಬಿಡ್ತೀನಿ. ಇನ್ನೊಂದು ಕಿತ ಇಂತ ಏನಾರ ದುಸ್ಸಾಹಸ ಕೈ ಹಾಕ್ದೋ, ನಾನಂತೂ ಸುಮ್ಕಿರಕ್ಕಿಲ್ಲ. ಮಗು ವಿಚಾರ ಪ್ರಾಣದ ವಿಚಾರ ಅಂತ ಹೇಳ್ಬಿಟ್ಟು ಬಂದರೆ ಉತ್ಸಾರ್ ಇಲ್ಲೇ ಬಿದ್ದಿರೋ. ಅಯ್ಯೋ ಸ್ವಾಮಿಯರೇ, ಈ ಥರ ಎಲ್ಲ ಅತಂತ್ರ ಆಗ್ತವೆ ಅಂತಾನೆ ಬಾಲಕಿ ನಾನು ನಿನ್ಗೆ ಹೇಳಿದ್ದು. ಯಾರನ್ನೂ ಕರ್ಕೊಂಡು ಬರಬೇಡ, ನೀನೊಬ್ಳೆ ಬಾ ಅಂತ ಅಷ್ಟು ಹೇಳಿದ್ದೀನಿ. ನೀನಿಲ್ಲ ನನ್ನ ಜೊತೆ ಯಾರಾದರೂ ಬೇಕು ಅಂತ ಹೇಳ್ಬಿಟ್ಟು ಈ ಮುಟ್ಟಾಳನ್ನು ಕರ್ಕೊಂಡು ಬಂದ್ಬಿಟ್ಟೆ. ನಿಧಿ ಸಿಕ್ಕಿದ್ರೆ ನಾನು ನೀನು ಹೆಂಗಿರ್ಬೋದಿತ್ತು. ಎಲ್ಲನೂ ಹಾಳು ಮಾಡ್ಬಿಟ್ಟ ನಿನ್ನ ಗಂಡು ಇಲ್ಲಿ ಕರ್ಕೊಂಬರೋ ಅವಶ್ಯಕತೆ ಏನಿತ್ತು? ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಂಬಿಟ್ರೆ. ಇವತ್ತು ಪೌರ್ಣಮಿ, ಒಳ್ಳೆ ದಿನ ಇತ್ತು. ಇವತ್ತು ನಮ್ಗೆ ಆರಾಮಾಗೆ ಎಲ್ಲ ದುಡ್ಡು ಒಡವೆ ಎಲ್ಲ ಸಿಕ್ಕಿರೋದು. ನಾವೆಲ್ಲೋ ಹೋಗ್ತಾ ಇದ್ವಿ, ಆದರೆ ನೀನು ಇದನ್ನೆಲ್ಲ ಹಾಳು ಮಾಡಿಬಿಟ್ಟೆ. ಹೋಗ್ತಾ ಇರು, ಸುಮ್ಮನೆ ಎದ್ದೋಗು. ಈ ವಿಚಾರ ಸುಮ್ಮನೆ ಅವ್ರಿಗೂ ಇವ್ರಿಗೂ ಗೊತ್ತಾದ್ರೆ ತೊಂದರೆ ಆಗ್ತೈತೆ. ಸಮರೆ ಇದೊಂದು ಬಿಟ್ಬಿಟ್ಟು ಬೇರೆ ಏನಾರ ದಾರಿ ಇದ್ರೆ ಹೇಳಿ. ಬೇರೆ ಏನಾರ ನಿಧಿ ತಗೊಬಿಟ್ಟು ಬರೋಕ್ಕೆ, ಹಂಗೆ ನಮ್ಮ ತಗ ಬರೋಕ್ಕೆ ನಿಧಿ ಏನಾರ ಹೊಸಿ ದಾರಿ ಇದ್ರೆ ಹೇಳಿ. ಬೇಕಾದ್ರೆ ಬೇರೆ ದಿನೇ ಹುಡ್ಕನ. ಈ ದಾರಿನಾಗ ಆಗಲಿಲ್ಲ ಅಂತಂದರೆ ಇನ್ನೊಂದು ದಾರಿನಾಗ ಬೇಕಾದ್ರೆ ಏನೇ ಹುಡುಕಿದ್ರಾಯ್ತಲ್ವೇ. ಈ ಮಗ ಅಲ್ಲ ಅಂತಂದರೆ ಏನಂತೆ ಬುಟ್ಟಾಕಿ ಬೇರೆ ಏನಾದರೂ ಇದ್ರೆ ಹೇಳಿ. ಎದ್ದೋಗು ಅಂತ ಹೇಳಿದ್ನಲ್ಲ, ಎದ್ದೋಗಿ ಸುಮ್ಮನೆ. ಅಯ್ಯೋ ದೇವ್ರೆ, ನಾನು ಸಾವುಕತಿಯಾಗ ಕನಸಾಗೆ ಏನೇ ಉಳಿತದೋ ಏನೋ ನಾ ಕಾಣೆ. ಕನಸಾಗೆ ಏನೇ ಉಳಿತದೆ ಬಿಡು, ಬ್ಯಾರೆ ಇನ್ನೇನು ಇಲ್ಲ. ದೇವ್ರೆ, ನನ್ನ ಸಾವುಕತಿ ಯಾವಾಗ ಆಯ್ತದು?